ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಮೇಲೆ ಹಲ್ಲೆ ಆರೋಪ ಕೇಳಿಬರ್ತಾ ಇದೆ. ಟ್ರಾಫಿಕ್ ಪೊಲೀಸ್ ಮೇಲೆ ಜೆಡಿಎಸ್ ಮುಖಂಡನ ದರ್ಪ ತೋರಲಾಗಿದೆ ಅಂತೆ. ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಮೇಲೆ ಹಲ್ಲೆ ಆರೋಪ ಕೇಳಿಬರ್ತಾ ಇದೆ. ಟ್ರಾಫಿಕ್ ಪೊಲೀಸ್ ಮೇಲೆ ಜೆಡಿಎಸ್ ಮುಖಂಡನ ದರ್ಪವನ್ನ ತೋರಲಾಗಿದೆ. ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಮಂಜುನಾಥ್ರಿಂದ ಹಲ್ಲೆ ಮಾಡಲಾಗಿದೆ ಅಂತ. ಗೊಟ್ಟಿಗೆರೆ ಸಿಗ್ನಲ್ನಲ್ಲಿ ನಿಂತಿದ್ದ ಟ್ರಾಫಿಕ್ ಪೊಲೀಸ್ ಗೊಟ್ಟಿಗೆರೆ ಮಂಜುನಾಥ್ ವಾಹನ ತಡೆದಿದ್ರು ಪೊಲೀಸು. ನನ್ನ ಗಾಡಿಯನ್ನೇ ಸ್ಟಾಪ್ ಮಾಡ್ತೀಯಾ ಅಂತ ಹೇಳಿ ಹಲ್ಲೆ ಮಾಡಿದ್ದಾರಂತೆ. ಪೊಲೀಸ್ ಸಿಬ್ಬಂದಿ ಮೇಲೆ ಹಲ್ಲೆಗೆ ಮುಂದಾದ ಆರೋಪಗಳು ಕೇಳಿಬರ್ತಾ ಇದ್ದಾವೆ. ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ಕೊರಳ ಪಟ್ಟಿಯನ್ನ ಹಿಡಿದು ಹಲ್ಲೆ ಮಾಡಿದ್ದಾರಂತೆ. ತಕ್ಷಣ ಮಧ್ಯ ಪ್ರವೇಶಿಸಿ ಜಗಳವನ್ನ ಬಿಡಿಸಿದ್ದಾರೆ ಸಾರ್ವಜನಿಕರು. ಎಸ್ ವೀಕ್ಷಕರೇ, ಭಾರಿ ಚರ್ಚೆ ಆಗ್ತಾ ಇದೆ. ಜೆಡಿಎಸ್ ಉಪಾಧ್ಯಕ್ಷರು ಮಾಡಿರ್ತಕ್ಕಂಥ ಒಂದು ಕೆಲಸ ಇದು. ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವ ಆರೋಪಗಳು ಕೇಳಿಬರ್ತಾ ಇದೆ. ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಮಂಜುನಾಥ್ರಿಂದ ಈ ಒಂದು ಹಲ್ಲೆ ಆರೋಪ ಕೇಳಿಬರ್ತಾ ಇದೆ. ಗೊಟ್ಟಿಗೆರೆ ಸಿಗ್ನಲ್ ನಲ್ಲಿ ವಾಹನವನ್ನ ತಡೆದಿದ್ದಾರಂತೆ ಟ್ರಾಫಿಕ್ ಪೊಲೀಸರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಕೊರಳ ಪಟ್ಟಿಯನ್ನ ಹಿಡಿದಿದ್ದಾರೆ ಪೊಲೀಸರದ್ದೇ. ನನ್ನ ಗಾಡಿಯನ್ನೇ ತಡಿತೀಯಾ ಅಂತ ಹೇಳಿ ಒದಿಯಕ್ಕೆ ಹೋಗಿದ್ದಾರಾ ಅಂತ ಹೇಳಿ ಒದಿಯೋ ರೀತಿ ಕಾಣ್ತಾ ಇದೆ ದೃಶ್ಯದಲ್ಲಿ. ಸೊ ಪೊಲೀಸ್ ತಪ್ಪಿಸ್ಕೊಂಡಿದ್ದಾರೆ ಒದಿಬೇಕಾದ್ರೆ. ಅವರ ಕೊರಳ ಪಟ್ಟಿಯನ್ನು ಹಿಡಿದಿರ್ತಕ್ಕಂಥದ್ದು. ಅವರ ಕೆಲಸವನ್ನು ಮಾಡೋ ಹಾಗಿಲ್ವ ಅವರು? ಭಾರಿ ಚರ್ಚೆ ಆಗ್ತಾ ಇದೆ ಇವಾಗ. ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಮಂಜುನಾಥ್ರಿಂದ ನಡೆದಿರ್ತಕ್ಕಂಥ ಒಂದು ಹಲ್ಲೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕಾಕಿ ಬಟ್ಟೆಯ ಕೊರಳ ಪಟ್ಟಿಯನ್ನು ಹಿಡಿದಿರ್ತಕ್ಕಂಥದ್ದು. ಆ ಬಟ್ಟೆಗೆ ಬಹಳ ಗೌರವ ಇದೆ. ಈಗ ಭಾರಿ ಚರ್ಚೆ ಆಗ್ತಾ ಇದೆ. ಇದು ಯಾರದ್ದು ತಪ್ಪು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಏನೇ ಆದರೂ ಕೂಡ ಪೊಲೀಸರ ಮೇಲೆ ಹಲ್ಲೆ ಮಾಡೋದು ಸೂಕ್ತವಾದ ಕ್ರಮವಲ್ಲ. ಅದು ಯಾರೇ ಆಗಿದ್ರು ಅಷ್ಟೇ, ಪೊಲೀಸರಿಗೆ ಬಹಳ ಗೌರವ ಇದೆ, ಆ ಬಟ್ಟೆಗೆ ಬಹಳ ಗೌರವ ಇದೆ. ಅದನ್ನ ಹಿಡಿಯೋದಕ್ಕೆ ಮುಂಚೆ ವಿಚಾರ ಮಾಡಬೇಕಾಗಿತ್ತು. ಆನೇಕಲ್ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಟ್ರಾಫಿಕ್ ಪೊಲೀಸ್ ಕಾನ್ಸ್ಟೇಬಲ್ ಅನ್ಸುತ್ತೆ, ಅವರು ಕಾನ್ಸ್ಟೇಬಲ್ ಗಾಡಿಯನ್ನ ತಡೆದಿರೋದಕ್ಕೆ ಹೊಡೆದಿದ್ದಾರೆ. ಕೊರಳ ಪಟ್ಟಿಯನ್ನು ಹಿಡಿದಿದ್ದಾರೆ. ಒದಿಯೋಕ್ಕೂ ಕೂಡ ಮುಂದಾಗಿದ್ದಾರೆ. ಗಮನಿಸ್ತಾ ಇದ್ದೀರಿ ಆ ದೃಶ್ಯಗಳನ್ನ.